ನಮಸ್ಕಾರ. ಇಂದು ಚಾಮರಾಜನಗರದ ಕೊಳದ ಬೀದಿಯಲ್ಲಿರುವಂಥ ಕೊಳದ ಹುಂಡಿಯಲ್ಲಿರುವಂಥ ಗಣೇಶನ ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ, ಅದರ ಆವರಣದಲ್ಲಿದ್ದೀವಿ. ವಿಶೇಷ ಏನು ಅಂತ ಹೇಳಿದ್ರೆ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗುಡ್ ಹ್ಯಾಬಿಟ್ ಫೌಂಡೇಶನ್ ಅವರು ಪ್ರೌಢಶಾಲಾ ಅಂತ ಮಕ್ಕಳಿಗೆ ಮತ್ತು ಪ್ರಾಥಮಿಕ ಶಾಲಾ ಅಂತ ಮಕ್ಕಳಿಗೆ ಮಣ್ಣಿನಲ್ಲೇ ಕೂಡ ಗಣೇಶ ಮೂರ್ತಿಗಳನ್ನು ಸೃಷ್ಟಿ ಮಾಡುವಂಥ ಒಂದು ಅಲ್ಲಿ ಕಾರ್ಯಕ್ರಮವನ್ನು ತಂದುಕೊಂಡಿದ್ದಾರೆ. ಈ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಆಸಕ್ತಿಯಿಂದ, ಚಟುವಟಿಕೆಯಿಂದ, ಉತ್ಸಾಹದಿಂದ ಗೌರಿ ಮತ್ತು ಗಣೇಶನ ಮೂರ್ತಿಯನ್ನು ಮಣ್ಣಲ್ಲಿ ಮಾಡೋದ್ರ ಮುಖಾಂತರ ಪರಿಸರ ಸ್ನೇಹಿ ಎನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ಒಳ್ಳೆಯ ಕೆಲಸವನ್ನು ಹೆಸರಿಗೆ ತಕ್ಕಂತೆ ಗುಡ್ ಹ್ಯಾಬಿಟ್ ಫೌಂಡೇಶನ್ ಅವರು ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಸೊ ಈಗ ಆಗ ಒಂದು ಸಂಸ್ಥಾನದ ಅಧ್ಯಕ್ಷರಾದಂಥ ಮನೋಜ್ ಅವರನ್ನು ನಾವು ಮಾತಾಡ್ಸೋಣ ಅದ್ರ ಬಗ್ಗೆ. ಸರ್ ನಮಸ್ಕಾರ. ಸರ್, ಇವತ್ತು ಗೌರಿ ಗಣದ ದಿವಸದ ಒಂದು ಸಂದರ್ಭದಲ್ಲಿ ಅನೇಕ ಮೂರ್ತಿಗಳು ಕೂಡ ಕೆಮಿಕಲನ್ನು ನಿರ್ಮಾಣ ಮಾಡಿ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಿರುವಂಥದ್ದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಆದರೆ ನಿಮ್ಮ ಒಂದು ಗುಡ್ ಹ್ಯಾಬಿಟ್ ಫೌಂಡೇಶನ್ ಅಂದರೆ ಭಾಳ ಒಳ್ಳೆಯ ಪರಿಸರಕ್ಕೆ ಸಂಬಂಧಪಟ್ಟಂಥ ಪರಿಸರ ಪ್ರೇಮಿಯಾಗಿ ಪರಿಸರದ ಗಣೇಶನನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಚಟುವಟಿಕೆನ ಅಂದ್ಕೊಂಡಿದ್ದೀರಾ ಅಲ್ವಾ ಸರ್? ಹಾಗಾಗಿ ಮೊದಲನೇದಾಗಿ ನಿಮಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾರೆ. ಹೇಳಿ ಸರ್, ಇದನ್ನು ಯಾಕೆ ಮಾಡಬೇಕು ಅನ್ನಿಸ್ತಾರೆ ಈ ರೀತಿಯಾದಂಥ ಒಂದು ಚಟುವಟಿಕೆ? ಸರ್, ನಮ್ಮ ಸಂಸ್ಥೆ ಹೆಸರೇ ಇದೆ ಗುಡ್ ಹ್ಯಾಬಿಟ್ ಅಂತ. ಸೊ ಮಕ್ಕಳಿಗೆ ಸಣ್ಣವರಿಂದಲೇ ನಾವು ಅವರಿಗೆ ಒಳ್ಳೆ ಹವ್ಯಾಸಗಳನ್ನು ನಾವು ಕಲಿಸ್ತಾ ಹೋದ್ರೆ ಸೊ ಅವರು ಫ್ಯೂಚರಲ್ಲಿ ನಮ್ಮ ದೇಶದ ಒಳ್ಳೆ ಪ್ರಜೆ ಆಗ್ತಾರೆ. ಅದು ಅವಾಗಿಂದಲೂ ದೊಡ್ಡವರು ನಮಗೆ ಹೇಳ್ಕೊಂಡು ಬರ್ತಾ ಇದೆ. ದೊಡ್ಡವರಾಗಿದ್ದು ನಮ್ಮ ಟೀಚರ್ ಗುರುಗಳಾಗಿದ್ದು. ಸೊ ನಾವು ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಗುಡ್ ಹ್ಯಾಬಿಟ್ ಮಕ್ಕಳಿಗೆ ಚಿಕ್ಕಂದಿನೇ ನಾವು ಒಳ್ಳೊಳ್ಳೆ ಹವ್ಯಾಸಗಳನ್ನು ಕಲಿಸಬೇಕು ಅಂತ ಸೊ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಈ ಥರ ಮಾಡ್ತಾಯಿದ್ವಿ. ಸೊ ಇದರಲ್ಲಿ ಗುಡ್ ಹ್ಯಾಬಿಟ್ ಫೌಂಡೇಶನ್ನ ಮೊದಲ ಒಂದು ಕಾರ್ಯಕ್ರಮ ಇದು. 101 ಗಣೇಶನ ನಾವು ಮಾಡ್ತಾಯಿದ್ದೀವಿ. ಸೊ ಇದು ಬೇಸಿಕಲಿ ಏನಕ್ಕೋಸ್ಕರ ಇದನ್ನು ಮಾಡ್ತಿದ್ದೀವಿ ಅಂದರೆ ಮಣ್ಣಲ್ಲಿ ನಾವು ಮಣ್ಣಿನ ಈಗ ಏನು ಅಂಗಡಿಗಳಲ್ಲಿ ನಮ್ಮ ಗಣೇಶಗಳನ್ನು ತಗೋತಾರೆ. ಸೊ ಅದರಲ್ಲಿ ಸಾಕಷ್ಟು ಕೆಮಿಕಲ್ನ ಬಳಸಿರ್ತಾರೆ, ಬಣ್ಣಗಳನ್ನು ಬಳಸಿರ್ತಾರೆ. ಸೊ ಅದನ್ನು ನಾವು ನೀರಲ್ಲಿ ಬಿಟ್ಟಾಗ ನೀರಿನ ಮಾಲಿನ್ಯ ಹಾಳಾಗುತ್ತೆ. ಸೊ ಅಲ್ಲಿ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಹೋದಾಗ ಬೇರೆ ನಾವು ಇದು ಮಾಡಿದಾಗ ಅಲ್ಲಿ ಫುಡ್ಡು ಮಕ್ಕಳಾಗಿರ್ಬೋದು ಇಲ್ಲ ಪ್ರಾಣಿಗಳಾಗಿರ್ಬೋದು. ಸೊ ಅದೇನಾಗುತ್ತೆ, ಅದು ಫುಡ್ಡಾಗ ರಿಯಾಕ್ಷನ್ ಆಗಿ ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದೆ ಕೆರೆಗಳು ಈಗ ನಮ್ಮ ಹಳ್ಳಿ ಸೈಡಲ್ಲಿ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಈಗ ನಾವು ಪರಿಸರ ಗಣೇಶನ ನಾವು ಮಾಡ್ತೀವಿ. ಸೊ ನಾವು ಕೆರೆಯಿಂದನೇ ಮಣ್ಣು ತಂದಿರ್ತೀವಿ, ಪುನಃ ಕೆರೆಗೆ ಮಣ್ಣು ಹಾಕ್ತೀವಿ. ಸೊ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋಲ್ಲ ಮತ್ತು ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳಿರಲ್ಲ, ಏನಿರಲ್ಲ. ಆ ಮಣ್ಣು ಸ್ವಚ್ಛ, ನೀರು ಸ್ವಚ್ಛವಾಗಿರುತ್ತೆ. ಮತ್ತು ಗಣೇಶನ ನಾವು ಕೂರಿಸ್ದಂಗೂ ಆಗುತ್ತೆ, ಪೂಜೆ ಮಾಡ್ತೀವಿ ಮತ್ತು ಅಲ್ಲಿ ನೀರಿಗೂ ಅದರಿಂದ ಪರಿಸರನೂ ಹಾಳಾಗಲ್ಲ ಮತ್ತು ನಾವು ಹಬ್ಬನೂ ಆಚರಿಸ್ತೀವಿ. ಸೊ ಈ ಒಂದು ಒಳ್ಳೆಯ ಹ್ಯಾಬಿಟ್ಸ್ ಬೆಳೆಸಬೇಕು ಅಂತ ಈಗಲಿಂದ ಅಂದರೆ ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ನೋಡ್ತಿಲ್ಲಿ ಕೆರೆಯ ಮಣ್ಣನ್ನು ಮತ್ತೆ ಕೆರೆಗೆ ಹಾಕಬಹುದು. ಒಳ್ಳೆಯ ಒಂದು ಮಾತು ಸರ್. ಸರ್, ಇಲ್ಲಿ ಎಷ್ಟು ಮಕ್ಕಳಿಗೆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ? ಸರ್, 101. ಈಗ ನೀವೇನೇ ಕೂಡ ಮಣ್ಣೆಲ್ಲ ಪ್ರೊವೈಡ್? ಹೌದು, ನಾವೇ ಮಣ್ಣು ಕೊಡ್ತಿದ್ದೀವಿ. ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಯಾವುದೇ ಬಣ್ಣನ ಹಾಕೊಂಡಿಲ್ಲ. ಮಣ್ಣಿನ ಗಣೇಶ ವೀಕ್ಷಕರಿಗೆ ನೋಡ್ತಾ ಇದ್ದೀರಾ ಸರ್. ಇದನ್ನು ಮಾರಾಟಕ್ಕಿದೆಯಾ? ಇಲ್ಲ, ಪ್ರೀತಿಯಿಂದ ಕೇಳಿದ್ರೆ ಕೊಡ್ತೀವಿ. ಮಾರಾಟಕ್ಕಿಲ್ಲ, ಮಕ್ಕಳು ಮಾಡೋದನ್ನ ಅವ್ರ ಮನೆಗೆ ತಗೊಂಡು ಪೂಜೆ ಮಾಡ್ಬೋದು. ವೀಕ್ಷಕರು ಏನಾದರೂ ಕೂಡ ನೀವು ಈ ಭಾಗದಲ್ಲಿ ಏನಾದರೂ ಮಣ್ಣಿನ ಮೂರ್ತಿಯನ್ನೇ ಕೂಡ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋದಾದರೆ ಪ್ರೀತಿಯಿಂದ ಕೇಳಿ ಪಡಿಬೋದು. ಮಕ್ಕಳು ಕೂಡ ಅದನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಹಾಗಾಗಿ ಇಂಥ ಕೆಲಸಗಳನ್ನು ನಾವು ಕೂಡ ಮನೆಗಳಲ್ಲಿ ಮುಂದಿನ ದಿನಗಳಲ್ಲಿ ಮಣ್ಣಿನ ಮುಖಾಂತರ ಸೃಷ್ಟಿಯಾದಂಥ ಗಣಪಗಳನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡೋದು. ಜೊತೆಯಲ್ಲಿ ಸರ್, ಇನ್ನು ಮುಂದಿನ ನಿಮ್ಮ ಕಾರ್ಯಕ್ರಮಗಳೇಗಿದೆ? ಸರ್, ನಮ್ಮದು 3 ಆಬ್ಜೆಕ್ಟಿವ್ ಸ್ಪೋರ್ಟ್ಸು ಮತ್ತು ಫೋಕ್ ಆರ್ಟು ಮತ್ತು ಕಲ್ಚರ್. ಈ 3 ಇದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅವ್ರಿಗೆ ಒಂದು ಹೊಸ ಈಗ 2020 ಏನು ಸ್ಕಿಲ್ಸ್ಗಳಿದೆ, 21st century ಸ್ಕಿಲ್ಸ್ ಅಂತ ಏನು ಬರುತ್ತೆ,
ಸೊ ಅದನ್ನು ಕಲಿಸ್ತಾ ಹೋಗ್ಬೇಕು. ಈಗ ಮಕ್ಕಳಿಗೆ ಒಂದು ಗಂಟೆ ಆಟ ಆಡುತ್ತೆ, ಆ ಮಗು 1 ಗಂಟೆ ಓದೋಕ್ಕೆ ಅವನ ಮೈಂಡು ಪಕ್ವಾಗುತ್ತೆ. ಸಹಪಾಠಿ ಕೂಡ ಅಷ್ಟೇ. ಈಗ 1 ಗಂಟೆ ಅವನು ಆಟ ಆಡಿದೆ ಅಂದರೆ 1 ಗಂಟೆ ಓದೋಕ್ಕೆ ಅವನು ಮೀಸಲಿಡ್ತಾನೆ. ಆ 1 ಗಂಟೆ ಅವನಿಗೆ ಅಲ್ಲಿ ಏನೇ ಓದೋದು ಅದು ಮೈಂಡ್ ಹೋಗುತ್ತೆ ಅಂತ ಸೈನ್ಸಲ್ಲಿ ಹೇಳ್ತಾರೆ. ಸೊ ಆ ಥರ ನಾವು ಸ್ಪೋರ್ಟ್ಸ್ ಮುಖಾಂತರ, ಇದರ ಕಲ್ಚರಲ್ ಆ್ಯಕ್ಟಿವಿಟಿ ಮುಖಾಂತರ, ಸೊ ಫೋಕ್ ಆರ್ಟ್ಗಳು ಇದ್ರ ಮೂಲಕ ಅವ್ರನ್ನ ಇವಾಗಿಂದನೇ ಪ್ರೋತ್ಸಾಹಿಸೋದು ಮತ್ತು ಅವ್ರನ್ನ ಮುಂದೆ ಈಗ ನಮ್ಮದು ಎಜುಕೇಷನ್ ಒಂದೇ ಅಲ್ಲ, ಸೊ ಇದು ಬಿಟ್ಟು ಬೇರೇನೂ ಒಂದು ಪಾರ್ಟ್ ಇದೆ. ಸೊ ಆ ಪಾರ್ಟಲ್ಲೂ ಅವ್ರು ಬೆಳಿಬೋದು ಆಲೋಚನೆ. ಸರ್, ನಿಮ್ಮ ಆಲೋಚನೆಗಳು ನಮ್ಮ ಹಾದಿಗೆ ಸುಲಭವಾಗಿ ಮತ್ತು ಹೆಸರನ್ನು ತಂದುಕೊಡಲಿ, ಬೆಳವಣಿಗೆ ಆಗಲಿ ಅಂತ ನಮ್ಮ ವಾಹಿನಿಯಿಂದ ನಮ್ಮ ಸದಸ್ಯರು ಸರ್ ಮತ್ತೊಂದು ಬಾರಿ ನಮಗೆ ನಾವು ಅಭಿನಂದನೆ ಯಾಕೆ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ, ಚಾಮರಾಜನಗರದಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಮಕ್ಕಳನ್ನ ಕೂಡಿಸಿ ಇನ್ನೊಬ್ಬರು ಸತೀಶ್ ಅಂತೇಳಿ ಸ್ನೇಹಿತರಿದ್ದಾರೆ, ಅವರು ಮನೆ ಮಾಡಿದರು, ಇವತ್ತು ನೀವು ಮಾಡ್ತಾಯಿದ್ದಾರೆ. ಈ ರೀತಿ ಪರಿಸರಕ್ಕೆ ಹುಡುಕೋದಂಥ ಆಚರಣೆಗಳು ಮತ್ತು ಯಾವುದೇ ಅನ್ಯಾಯ ರೀತಿ ಮಾಡುವಂಥದ್ದಕ್ಕೆ ನಾವು ಖಂಡಿತವಾಗಿ ನಮ್ಮ ಬೆಂಬಲ ಇದ್ದೇ ಇರ್ತದೆ. ಈಗ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ನೋಡೋಣ ಸರ್. ಹೋಗೋಣ ಸರ್, ನೋಡೋಣ. ಲವಡ ಎತ್ಕೊಂಡಿಲ್ಲ ನಿಂದಿದ್ದ ಎಲ್ಲ ನಾಯೆಲ್ಲ ಕೊಡೆ ಕಟ್ ಮಾಡ ಅಂದ ಏನು ನೀನು ಮಾಡೇ ಇಲ್ಲ ಇನ್ನೇನು ನೀವು ಮಾಡ್ತೀರಾ? ಬನ್ನಿ ಇವರು ಕಿರಣ್ ಗಿರ್ಕಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಸರ್ ನೀವು? ಅದೇ ವಿಡಿಯೋ ನೋಡಿದ್ದೆ ನಾನು ನಿಮ್ಮದು. ತೇಜಭಯ ಆಟಾಡಿಂಗ್ ಆಯ್ತು ನಮಗೆ ಅದಕ್ಕೆ ಬೇಗ ಹೊರಡೋರು ತುಳಿದು ಈಗ ಮನ್ಸು ಹಾಕ್ಸ್ಬೇಕು. ಏನು ನಿನ್ನ ಹೆಸರು? ಸರ್ ಧನಲಕ್ಷ್ಮಿ. ಧನಲಕ್ಷ್ಮಿ. ಯಾವ ಸ್ಕೂಲು? ಸರ್ ಚೆನ್ನಿಪುರ ಮೂಳೆ. ಚೆನ್ನಿಪುರದ ಮೂಳೆನಾ? ಸರ್ಕಾರಿ ಶಾಲೆನಾ? ಇದೇ ಮೊದಲನೇ ಬಾರಿ ನೀನು ಗಣಪತಿ ಮಾಡ್ತಾ ಇರೋದು? ಹಾಂ, ಚೆನ್ನಾಗಿ ಬರ್ತಾ ಇದೆ. ಸೊ ಎಲ್ಲರೂ ಮಕ್ಕಳೇ ಇಲ್ಲಿ ಕೇಳಿಸ್ಕೊಳ್ರಿ, ಕೆಮಿಕಲ್ ಇರುವಂಥ ಬಣ್ಣ ಇರುವಂಥ ಗಣಪನ ನಾವು ಬಳಸಬಾರ್ದು, ಕೂರಿಸಬಾರ್ದು. ಮಣ್ಣಲ್ಲಿರುವಂಥ ನೀವೇ ಮಾಡಿದಂಥ ಗಣಪತಿಗಳನ್ನು
ನೀವೆಲ್ಲರೂ ಕೂಡ ಬಳಸಬೇಕು. ಪರಿಸರ ಸ್ನೇಹಿ ಗಣಪನ ನಾವು ಬಳಸಬೇಕು, ಆಯಿತಾ? ಚೆನ್ನಾಗಿ ಬರ್ತಾ ಇದೆ. ಏನು ಅನ್ನಿಸ್ತಾ ಇದೆ ಪುಟ್ಟ ನಿಮಗೆ? ಖುಷಿ ಅನ್ನಿಸ್ತಾ ಇದೆಯಾ ಮೊದಲನೇ ಬಾರಿ ಭಾಗಿಯಾಗಿರೋದಕ್ಕೆ? ಹಾಂ, ಗುಡ್ ಹ್ಯಾಬಿಟ್ ಫೌಂಡೇಶನ್ ಹೌದಲ್ವಾ? ಒಳ್ಳೆ ಕೆಲಸ ಮಾಡ್ತಾಯಿದೆ ಮಕ್ಕಳಿಗೆ, ಒಳ್ಳೆ ಅಭ್ಯಾಸಗಳನ್ನು ಮಾಡಿಸ್ತಾ ಇದೆ. ಖುಷಿನಾ? ನಿನಗೆ? ಹಾಂ ಪಪ್ಪು, ನಿನಗೆ? ನೀ ಯಾವ ಸ್ಕೂಲು? MCS. ಖುಷಿ ಅನ್ನಿಸ್ತಾ ಇದೆಯಾ ಭಾಗಿಯಾಗಿರೋದು? ವೆರಿ ಗುಡ್. ಮನೆ ಸಾಧಿ ಒಂದೆರಡು ಮೂರು ಒಂದೆರಡು ಅಷ್ಟೇ ಇದೆ.